ತುಂಬ ಫ್ಯಾಕ್ಟರ್ಸು ಅದಕ್ಕೇ ಎಲ್ಲ ತಾಯಿನೇ ಡಿಪೆಂಡ್ ಆಗಿರೋದ್ರಿಂದ ತಾಯಿಯ ಆರೋಗ್ಯ ಈ ಎಲ್ಲ ತುಂಬ ಕೌಂಟ್ ಆಗುತ್ತೆ. ಕೆಲವರು ಅನ್ಕೋಬೋದು ಈಗ ಸೆಲೆಬ್ರಿಟಿಗಳೆಲ್ಲ ತುಂಬ ವಯಸ್ಸಾದ್ಮೇಲೆ ಮದುವೆ ಆಗ್ತಾರೆ, ಅವ್ರಿಗೆ ಯಾಕೆ ಬರಲ್ಲ ಅಂದರೆ ಅವರು ಪ್ರೀನೇಟಲ್ ಡಯಾಗ್ನೋಸಿಸ್ಗೆ ಒಳಪಟ್ಟಿರ್ತಾರೆ. ಅಂಡಾಣುಗಳು ಈಗ ಒಂದು 3 ಲಕ್ಷ ಅಂಡಾಣು ಇದ್ದರೆ ಯಾವುದು ಬಿಡುಗಡೆ ಆಗಬೇಕು ಆ ತಿಂಗಳು ಅಂದರೆ ಯಾವುದು ಬೆಸ್ಟ್ ಇರುತ್ತೆ ಅದು. ಮಗುವನ್ನು ಪಡೆಯುವುದು ಮದುವೆ ಆಗುವ ವಯಸ್ಸನ್ನು ನಾವು ಯಾವುದೇ ಕಾರಣಕ್ಕೂ ಮುಂದೂಡಬಾರದು. ಇದು ಪ್ರಕೃತಿಯಲ್ಲಿ ಏನೋ ಒಂದು ಲಯ ಇದೆ, ಒಂದು ಈ ಸಂದರ್ಭಕ್ಕೆ ಇದಾಗಬೇಕು ಅನ್ನೋ ಥರ ಇರುತ್ತಲ್ವ, ಅದನ್ನು ಹೇಳ್ತಾರಲ್ವ. ಕಾರಣ ವಯಸ್ಸಾದ ತಾಯಿಯಲ್ಲಿ ಕೆಲವು ಸ್ಪಿಂಡಲ್ ಫೈಬರ್ಗಳು ಪ್ರೋಟೀನ್ಗಳು ಇರುತ್ತೆ ದೇಹದಲ್ಲಿ, ಅದು ಸರಿಯಾಗಿ ಬಿಡುಗಡೆ ಆಗದೆ ಕಾರಣ ಕ್ರೋಮೋಸೋಮು ನಾನ್ ಡಿಸ್ಜಂಕ್ಷನ್ ಆಗಿರುತ್ತೆ. ಅದರಿಂದಾಗಿ ಆ ಒಂದು ವರ್ಣತಂತುಗಳು ಒಂದು ಬರೋ ಬದಲು ತಾಯಿ ಕಡೆಯಿಂದ 2 ಬಂದಿರುತ್ತೆ. ಸೊ ಟ್ರೈಸೋಮಿನದ್ದು ಆಗಿರೋದ್ರಿಂದ ಈ ಥರ ಬುದ್ಧಿಮಾಂದ್ಯ ಮಕ್ಕಳನ್ನು ನಾವು ನೋಡಬಹುದು. ಇದಕ್ಕಿರುವ ಒಂದೇ ಒಂದು ಮಾರ್ಗ ಅಂತಂದರೆ ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಷಯವಾಣಿ ಹೆಲ್ತ್. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಡೌನ್ ಸಿಂಡ್ರೋಮ್ ಬಗ್ಗೆ ವೈದ್ಯಕೀಯ ವಲಯದಲ್ಲಿ ಸಾಕಷ್ಟು ಸಂಶೋಧನೆಗಳು ನಡೆದಿದೆ ಮತ್ತು ಇತ್ತೀಚಿನ ವರ್ಷಗಳಲ್ಲಿ ಅದರ ಬಗ್ಗೆ ಮತ್ತಷ್ಟು ಹೊಸ ಹೊಸ ವಿಚಾರಗಳು ಬರ್ತಾ ಇದೆ. ಹಾಗಾಗಿ ಏನಿದು ಡೌನ್ ಸಿಂಡ್ರೋಮ್, ಈ ವಿಚಾರದ ಬಗ್ಗೆ ಇವತ್ತಿನ ವಿಶೇಷ ಎಪಿಸೋಡ್ನಲ್ಲಿ ಸಾಕಷ್ಟು ಉಪಯುಕ್ತವಾದಂಥ ವಿಚಾರಗಳನ್ನು ತಿಳ್ಕೊಳ್ಳೋಣ. ಇದಕ್ಕಾಗಿ ನಮ್ಮ ಜೊತೆ ಇವತ್ತು ಮೈಸೂರು ವಿಶ್ವವಿದ್ಯಾನಿಲಯದ ಜೆನೆಟಿಕ್ಸ್ ಆ್ಯಂಡ್ ಜೆನೋಮಿಕ್ಸ್ ವಿಭಾಗದ ಅಧ್ಯಕ್ಷರಾದ ಪ್ರೊಫೆಸರ್ ಸುತ್ತೂರು ಎಸ್ ಮಾಲಿನಿ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನು ಬರಮಾಡ್ಕೊಳ್ಳೋಣ. ನಮಸ್ಕಾರ ಮಾಲಿನಿ ಮೇಡಮ್. ನಮಸ್ತೆ ಸರ್. ಸೊ ಅಂದಹಾಗೆ ಡೌನ್ ಸಿಂಡ್ರೋಮ್ ಬಗ್ಗೆ ಸಾಕಷ್ಟು ವೈದ್ಯಕೀಯ ವಲಯದಲ್ಲಿ ಸಂಶೋಧನೆಗಳಾಗ್ತಾ ಆಗಿರುವಂಥದ್ದು. ಸೊ ಹಾಗಾಗಿ ಜನಸಾಮಾನ್ಯರಿಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಏನು ಹೇಳ್ತೀರಿ ಅಂತ. ಸರ್, ಈಗ ಡೌನ್ ಸಿಂಡ್ರೋಮ್ ಅಂತ ನೀವು ಹೇಳಿದ್ರಲ್ಲ, ಇದು ಬುದ್ಧಿಮಾಂದ್ಯ ಮಕ್ಕಳನ್ನು ನೀವು ನೋಡಿರಬಹುದು. ಸಾಮಾನ್ಯ ಎಲ್ಲೋ ಹೊರಗಡೆ ಹೋಗಿರ್ತೀರ, ಒಂದು ತಂದೆ ತಾಯಿ ಜೊತೆ ಒಂದು ಮಗು ಇರುತ್ತೆ, ನೋಡಿದಾಗ ಗೊತ್ತಾಗುತ್ತೆ ಏನೋ ತೊಂದರೆ ಇದೆ ಆ ಮಗುಗೆ ಅಂತ ಗೊತ್ತಾಗುತ್ತೆ. ಅದು ಬಹಳ ಒಂಥರ ಅಷ್ಟೊಂದು ಚುರುಕಾಗಿರೋದಿಲ್ಲ. ಅದು ನೋಡಿದಾಗಲೇ ಅನಿಸುತ್ತೆ ಇದು ಈ ಮಗುಗೆಲ್ಲಿ ಏನೋ ಒಂದು ತೊಂದರೆ ಇರ್ಬೋದು, ವ್ಯತ್ಯಾಸ ಇದೆ. ಆಮೇಲೆ ಮುಖ ನೋಡಿದಾಗಲೂ ನಿಮ್ಗೆ ಅನ್ಸುತ್ತೆ ಯಾಕೋ ಇದು ಬೇರೆ ಥರ ಇದೆಯಲ್ಲ ಮುಖ. ಅದನ್ನು ಮೊಂಗೊಲಾಯ್ಡ್ ಫೇಸ್ ಅಂತ, ಒಂದು ಸ್ವಲ್ಪ ಮೊಂಗೋಲಿನಿಯರ್ ಅಂತ ಅಂತಾರಲ್ಲ ಆ ಥರದ ಮುಖ ಅಂತ ಅನ್ಸುತ್ತೆ. ಚಪಟೆ ಮೂಗು, ಕಿವಿ ಎಲ್ಲ ಕೆಳಗೆ ಬಂದಿರೋ ಅಂಥದ್ದು, ಕಣ್ಣು ಪುಟಾಣಿದಾಗಿರುತ್ತೆ, ಕೈಯೆಲ್ಲ ತುಂಬ ದಪ್ಪಗೆ ಸ್ಟಂಟೆಡ್ ಶಾರ್ಟ್ ಇರುತ್ತೆ, ಕೈಯೆಲ್ಲ ದಪ್ಪ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಆ ಮಗುನೂ ಅಷ್ಟೇ ಸ್ವಲ್ಪ ನಗ್ತಿರುತ್ತೆ, ಆಮೇಲೆ ಅಷ್ಟು ಚುರುಕಿಲ್ಲ ಅಂತ ಗೊತ್ತಾಗುತ್ತೆ. ಇದು ತುಂಬ ಸಾಮಾನ್ಯವಾಗಿ ನಾವು ನೋಡೋ ಅಂಥದ್ದು. ಈ ಥರದ ಬುದ್ಧಿಮಾಂದ್ಯತೆಗೆ ಕಾರಣ ಡೌನ್ ಸಿಂಡ್ರೋಮ್ ಅಂತ ಅದು ಒಂಥರ ಸಿಂಡ್ರೋಮ್, ಕಾಯಿಲೆಗಳ ಕೂಟ. ಸಿಂಡ್ರೋಮ್ ಅಂದರೆ ಕಾಯಿಲೆಗಳ ಕೂಟ. ಏನಕ್ಕಿದು ಬರುತ್ತೆ ಅಂತ ನಾವು ನೋಡೋದಾದರೆ, ನಮ್ಮ ದೇಹ ಕೋಟ್ಯಾಂತರ ಜೀವಕೋಶಗಳಿಂದ ಮಾಡಲ್ಪಟ್ಟಿದೆ. ಈಗ ಒಂದು ಹೃದಯ ಅಂತ ತಗೊಂಡ್ರೆ ಅದರಲ್ಲಿ ಹೃದಯದ ಜೀವಕೋಶಗಳಿದೆ. ಆಮೇಲೆ ಶ್ವಾಸಕೋಶ ಅಂದರೆ ಅಲ್ಲಿ ಶ್ವಾಸಕೋಶದ ಜೀವಕೋಶಗಳಿದೆ. ಆಮೇಲೆ ಮೆದುಳು, ಅಲ್ಲಿ ನರಕೋಶಗಳಿದೆ. ಈ ಥರ ಇಡೀ ದೇಹದಲ್ಲಿ ಕೋಟಿ ಜೀವಕೋಶಗಳು ಇದೆ. ಜೀವಕೋಶದ ಒಳಗಡೆ ಕೋಶ ಕೇಂದ್ರ ಅಥವಾ ನ್ಯೂಕ್ಲಿಯಸ್ ಅಂತ ಇದೆ. ಈ ನ್ಯೂಕ್ಲಿಯಸ್ ಒಳಗಡೆ ಇರೋ ಅಂಥದ್ದು ವರ್ಣತಂತುಗಳು ಅಥವಾ ಕ್ರೋಮೋಸೋಮ್ಗಳು. ಇದು ಪ್ರತಿಯೊಂದು ಜೀವಿಯಲ್ಲೂ ವರ್ಣತಂತುಗಳ ಸಂಖ್ಯೆ ಮತ್ತು ಆಕಾರದಲ್ಲಿ ವ್ಯತ್ಯಾಸ ಇದೆ. ಈಗ ನಮ್ಮಲ್ಲಿ 46 ವರ್ಣತಂತುಗಳು ಇದೆ. ಈ 46 ವರ್ಣತಂತುಗಳು ಎಲ್ಲ ಇಡೀ ಜಗತ್ತಲ್ಲಿರುವ ಎಲ್ಲ ಮನುಷ್ಯ. ಹಾಗಾಗಿ ಒಬ್ಬ ವಿಜ್ಞಾನಿಯಾಗಿ ನನಗೆ ಮನುಷ್ಯ ಅಂದರೆ ಮನುಷ್ಯನೇ, ಅವನು ಯಾವ ಜಾತಿ ಧರ್ಮ ಕುಲ ನನಗೆ ಅದು ಏನೂ ಅನಿಸಲ್ಲ, ಮನುಷ್ಯ ಅವನು ಅನ್ನೋದು. ಏಕೆಂತಂದರೆ ಅವನಲ್ಲಿ 46 ವರ್ಣತಂತು ಇದೆ. ಬ್ಲಡ್ ಗ್ರೂಪ್ ಎ ಬಿ ಓ ಇಷ್ಟೇ ಇರೋದು, RH ಪಾಸಿಟಿವ್ ನೆಗೆಟಿವ್. ಹಾಗಾಗಿ ನಮಗೆ ಎಲ್ಲರೂ ಒಂದೇ ಅಂತ ಅನಿಸುತ್ತೆ. ಸೊ ಈಗ ಮನುಷ್ಯ ಇಡೀ ಜಗತ್ತಿನಲ್ಲಿ ಅವನು ಆಫ್ರಿಕಾ ಆಗ್ಬೋದು, ಅಮೆರಿಕಾ ಆಗ್ಬೋದು, ಯಾವುದೇ ಮನುಷ್ಯ ಹೋಮೋಸೆಪಿಯನ್ ಮನುಷ್ಯ ಅಂತಾನೆ, ಮಾನವ ಅಂದರೆ 46 ಇರಬೇಕು. 47 ಆಗಬಾರ್ದು, 48. ನಾನು ತುಂಬ ಉತ್ಕೃಷ್ಟ, ನನಗೆ 48 ಅಂದರೆ ಆಗಲ್ಲ, ಅದು ಕಾಯಿಲೆ. ಅಥವಾ 45 ಆಗಬಾರ್ದು, ಜಾಸ್ತಿ ಅಥವಾ ಕಮ್ಮಿನೂ ಆಗಬಾರ್ದು. ಇದು ಸಂಖ್ಯೆ. ಮತ್ತು ವರ್ಣತಂತುಗಳ ಆಕಾರ ಇರುತ್ತೆ, ನಿರ್ದಿಷ್ಟ ಆಕಾರ ಇರುತ್ತೆ. ಆ ಆಕಾರದಲ್ಲಿ ವ್ಯತ್ಯಾಸ ಆಗಬಾರ್ದು. ಏನೇ ಒಂದು ಸಣ್ಣ ವ್ಯತ್ಯಾಸ ಆದರೂ ಕಾಯಿಲೆ ಅಂತಲೇ ನಾವು ಅದನ್ನು ಕನ್ಸಿಡರ್ ಮಾಡ್ತಾ ಬರ್ತೀವಿ. ಮತ್ತು ಚಿಂಪ್ಯಾನ್ಸಿಗಳಲ್ಲಿ 48 ಇರುತ್ತೆ. 2 ಡಿಫ್ರೆನ್ಸು, ಮನುಷ್ಯನಿಗೂ ಚಿಂಪ್ಯಾನ್ಸಿಗೂ 2 ವರ್ಣತಂತದ ಡಿಫ್ರೆನ್ಸು 48. ನೋಡಿ ಚಿಂಪ್ಯಾನ್ಸಿ ಹೆಂಗಿರುತ್ತೆ, ಮನುಷ್ಯ ಹೆಂಗಿದ್ದಾನೆ. ಈ ವಿಕಾಸದ ಹಂತದಲ್ಲಿ ನಾವು ಚಿಂಪ್ಯಾನ್ಸಿಯಿಂದನೇ ಬಂದಿರೋದು. ಗ್ರೇಟ್ ಏಪ್ಸ್ ಅಂತ ಕರಿತೀರಲ್ಲ, ಚಿಂಪ್ಯಾನ್ಸಿ, ಒರಂಗುಟಾನು, ಗೋರಿಲ್ಲ
ಇವು 3 ಗ್ರೇಟ್ ಏಪ್ಸ್ಗಳು. ಇವಕ್ಕೆ ಬಾಲ ಇರ್ತಿರ್ಲಿಲ್ಲ, ಬಾಲ ಇಲ್ಲದ ಮಂಗಗಳು ಇವು ಗ್ರೇಟ್ ಏಪ್ಸ್. ಈ 3ರಲ್ಲಿ ಚಿಂಪ್ಯಾನ್ಸಿನೇ ನಮ್ಮ ಆನ್ಸೆಸ್ಟರ್. ಅದರಿಂದ ಮಾನವನ ವಿಕಾಸ ಅಂತ ನಾವು ನೋಡೋದಾದರೆ ಬೇಕಾದಷ್ಟು ಬರುತ್ತೆ. ಆಸ್ಟ್ರಲಪಿಥಿಕಸ್ ಗಾರಿ, ಆಸ್ಟ್ರಲಪಿಥಿಕಸ್ ಆಫ್ರಿಕಾನಸ್, ಥರ ಎಲ್ಲ ಬಂದು ಹೋಮೋ ಹ್ಯಾಬಿಲಸ್, ಹೋಮೋ ಎರೆಕ್ಟಸ್, ಹೋಮೋಸೆಪಿಯನ್ಸ್, ಇನ್ನೂ ತುಂಬ ಮಧ್ಮರ್ಯ ಇದೆ, ಒಂದು 50 ಹೆಸರುಗಳಿದೆ. ನಾನು ಫೈನಲಿ ಹೋಮೋಸೆಪಿಯನ್ಸ್ ಅಂತ ಹೇಳ್ತಾ ಇದ್ದೀನಿ. ಚಿಂಪ್ಯಾನ್ಸಿಯಿಂದ ಬಂದಿರೋಂಥದ್ದು. ಚಿಂಪ್ಯಾನ್ಸಿಲಿ 48 ಇದೆ. ಇಲಿಗಳಿದೆಯಲ್ಲ, ನಾವು ಇಲಿ ಅಂತ ಮಾತಾಡ್ತೀವಲ್ಲ, ಪುಟಾಣಿದು, ಅದು ವೈಲ್ಡ್ ಆಗಿರ್ಬೋದು. ರ್ಯಾಟಸ್ ನಾರ್ವೆಜಿಕಸ್, ರ್ಯಾಟಸ್ ಅಂತ ಸೈಂಟಿಫಿಕ್ ನೇಮ್ ಅದು. ಇಲಿಗಳಲ್ಲಿ 40 ಇದೆ. 40, 46, 48 ಎಲ್ಲಿ ಇಲಿಯಲ್ಲಿ, ಚಿಂಪ್ಯಾನ್ಸಿಯಲ್ಲಿ, ಮಾನವ ಇಲ್ಲಿ. ಅಂದರೆ ವರ್ಣತಂತುಗಳು ಬಹಳ ಮುಖ್ಯ. ವರ್ಣತಂತು ಏನಕ್ಕೆ ಮುಖ್ಯ ಅಂದರೆ ಇದರ ಒಳಗಡೆ DNA ಇದೆ. DNA ಬ್ಲೂ ಪ್ರಿಂಟ್ ಆಫ್ ಅವರ್ ಬಾಡಿ. ನಮ್ಮ ದೇಹದ ಬ್ಲೂ ಪ್ರಿಂಟೇ DNA ಇರೋಂಥದ್ದು. ಆ DNA ಸರಿಯಾಗಿ ಕೆಲಸ ಮಾಡಿದ್ರೆ ನಾವು ಚೆನ್ನಾಗಿರ್ತೀವಿ. ಎಲ್ಲ ಇನ್ಫಾರ್ಮೇಷನ್, ಬ್ಲೂ ಪ್ರಿಂಟ್ ಅಂದರೆ ಅದನ್ನೇ, ಎಲ್ಲ ಇನ್ಫಾರ್ಮೇಷನ್, ನಮ್ಮ ಪ್ರತಿ ಒಂದು ಕ್ರಿಯೆ ದೇಹದಲ್ಲಿ ನಡೆಯೋದಕ್ಕೆ ಎಲ್ಲ ಇನ್ಫಾರ್ಮೇಷನ್ ಇರೋದು DNA. ಆ DNA ಇರುವ ಇನ್ಫಾರ್ಮೇಷನ್ನು ಡಿಕೋಡ್ ಆಗಬೇಕು. ಇದು ಎಷ್ಟು ಸೆಕ್ಯೂರಿಟಿ ಇದು ಇದೆ ಅಂತಂದರೆ, ಇದರಲ್ಲಿ ಚೆಕ್ಕಿನ್ನು ನೀವು ಅದ್ಭುತ ಇದು. ಅದು ಇನ್ನೊಂದು ಫಾರ್ಮ್ಗೆ ಡಿಕೋಡ್ ಆಗುತ್ತೆ. ಇನ್ಫಾರ್ಮೇಷನ್ ಇದೆಯಲ್ಲ, ಅದು mRNA ಆಗುತ್ತೆ. mRNAಯಿಂದ ಫೈನಲಿ ಪ್ರೋಟೀನ್ ಆಗೋದು. ಇದಕ್ಕೆ ಮಧ್ಯೆ ಬೇಕಾದಷ್ಟು ಪ್ರೋಸೆಸ್ ನಡೆಯುತ್ತೆ. ಟ್ರಾನ್ಸ್ಕ್ರಿಪ್ಷನ್, ಟ್ರಾನ್ಸ್ಲೇಷನ್, ಆಮೇಲೆ ಪೋಸ್ಟ್ ಟ್ರಾನ್ಸ್ಕ್ರಿಪ್ಷನಲ್ ಮಾಡಿಫಿಕೇಶನ್, ಏನೇನೋ ಈ ಥರದ್ದು ತುಂಬ ಜನಸಾಮಾನ್ಯರಿಗೆ. ಅಯ್ಯೋ, ಸಾಫ್ಟ್ವೇರ್ ಕೋಡ್ ಏನು ಕೋಡಲ್ಲ ಅದು. ಈಗ ನಾವು ಹೇಳ್ತೀವಲ್ಲ, ಅದಕ್ಕಿನ್ನ ಮೋಸ್ಟ್ ಕಾಂಪ್ಲೆಕ್ಸ್ ಅದು. ಇದನ್ನ ನೀವು ಈ ಸೈಬರ್ ಕ್ರೈಮ್ ಎಲ್ಲ ಮಾಡ್ತಾರಲ್ಲ, ಇಲ್ಲಿ ಏನು ಮಾಡೋಕ್ಕಾಗಲ್ಲ. ಇಲ್ಲಿ ಆ ಲೆವೆಲಲ್ಲಿ ಸೆಕ್ಯೂರಿಟಿ ಒಂದು ಇದಿರುತ್ತೆ, ಚೆಕ್ ಇನ್ ಅದೆಲ್ಲ ಇರುತ್ತೆ ಇಲ್ಲಿ. ಹಾಗಾಗಿ ಇಲ್ಲೇನಾಗುತ್ತೆ, ವರ್ಣತಂತುಗಳ ಸಂಖ್ಯೆಯಲ್ಲಿ ವ್ಯತ್ಯಾಸ ಆದಾಗ ಕಾಯಿಲೆಗಳ ಕೂಟ, ಈ ಥರದ್ದು ಬೇಕಾದಷ್ಟು ಕಾಯಿಲೆಗಳಿದೆ. ಡೌನ್ ಸಿಂಡ್ರೋಮ್, ಟರ್ನರ್ ಸಿಂಡ್ರೋಮ್, ಆಮೇಲೆ ಕ್ಲೈನಿಫಿಲ್ಟರ್ ಸಿಂಡ್ರೋಮ್, ಎಡ್ವರ್ಡ್ ಸಿಂಡ್ರೋಮ್, ಪಟಾ ಸಿಂಡ್ರೋಮ್, ರೈಡು ಕ್ಯಾಟ್, ಊಲ್ಫರ್ಶಾನ್ ಸಿಂಡ್ರೋಮ್, ಏನೇನೋ ಈ ಥರದ್ದು ತುಂಬ ಕಾಯಿಲೆ. ಇವೆಲ್ಲ ಒಂದು ನಿಗದಿತ ವರ್ಣತಂತುವಿನಲ್ಲಿ ಕಂಡುಬರುವ ವ್ಯತ್ಯಾಸದಿಂದ ಉಂಟಾಗಿರುವಂತಹ ಕಾಯಿಲೆಗಳು. ಈಗ ಡೌನ್ ಸಿಂಡ್ರೋಮೇ ಏಕೆ ಬಹಳ ಮುಖ್ಯ ಅಂತ ನಾವು ನೋಡೋದಾದರೆ, ಇದು ತುಂಬ ಕಾಮನ್. ಇದು ನಮ್ಮ ಸಮಾಜದಲ್ಲಿ ನೀವು ಸುಮ್ಮನೆ ಹಾಗೆ ನೋಡ್ಕೊಂಬಂದರೆ 600 ಮಕ್ಕಳಲ್ಲಿ, ಹುಟ್ಟಿರುವ 600 ಮಕ್ಕಳಲ್ಲಿ ಒಂದು ಮಗುವಿಗೆ ಡೌನ್ ಸಿಂಡ್ರೋಮ್ ಬರುವ ಸಾಧ್ಯತೆ ಇದೆ. ತುಂಬ ಕಾಮನ್. 600 ಬೇಬಿ, ನ್ಯೂ ಬಾರ್ನ್ ಬೇಬಿ ಅಂದರೆ ಒಂದು ಮಗುವಿಗೆ ಬರುವ ಸಾಧ್ಯತೆ ಇರುತ್ತೆ. 1:600 ಅಂತ ಕರಿತೀವಿ. ಆದರೆ ಬೇರೆ ಬೇರೆ ಸಿಂಡ್ರೋಮ್ಗಳು ಹೇಳಿದೆ ನಾನು. ಟರ್ನರ್ ಸಿಂಡ್ರೋಮ್ ಅಂದರೆ 1 in 1000, ಮತ್ತು ಕ್ಲೈನಿಫಿಲ್ಟರ್ 1 in 1500, ಊಲ್ಫರ್ಶಾನ್ ಎಲ್ಲ 1 in 20,000, 1 in 50,000 ಆ ಥರ 50,000 ಮಕ್ಕಳಲ್ಲಿ ಒಂದು ಮಗುವಿಗೆ ಬರುವ ಸಾಧ್ಯತೆ. ಅದು ರೇರ್. ಅದು ಬರುತ್ತೆ, ಇಲ್ಲವೇ ಇಲ್ಲ ಅಂತಲ್ಲ, ಇದೆ, ಕಮ್ಮಿ, ತುಂಬ ಕಮ್ಮಿ. ಆದರೆ ಡೌನ್ ಸಿಂಡ್ರೋಮ್ 600ರಲ್ಲಿ 1, ಸ್ವಲ್ಪ ಜಾಸ್ತಿ ಅಂತ, ತುಂಬಾ ಜಾಸ್ತಿ ಸಿಕ್ಕುತ್ತೆ ನಮಗೆ. ಏಕೆಂದರೆ ನಮಗೆ ಇದ್ರ ಬಗ್ಗೆ ಗೊತ್ತಿಲ್ಲ, ಹಾಗಾಗಿ ನಮಗೆ ಇಲ್ಲ ಅಂತ ಅನ್ಕೊಂತೀವಿ. ಉದಾಹರಣೆಗೆ ನಮ್ಮ ಮೆದುಳು ಯಾವ ಥರ ಅಂದರೆ, ಈಗ ನೀವು ಒಂದು ಹೊಸ ಕಾರ್ ತಗೊಂಡಿದ್ದೀರಾ ಅಲ್ವಾ, ಆ ಕಾರ್ ಬಗ್ಗೆ ಎಲ್ಲ ಒಂದಷ್ಟು ರಿಸರ್ಚ್ ಮಾಡಿದ್ರಿ, ಮಹೇಂದ್ರದು, ಟಾಟಾ ಯಾವುದೋ ತಗೊಂಡ್ರಿ. ಆಮೇಲೆ ರೋಡಲ್ಲಿ ಹೋಗ್ಬೇಕಾರೆ ನಿಮಗೆ ಟಾಟಾ ಕಾರೆಲ್ಲ ಕಣ್ಣಿಗೆ ಬೀಳುತ್ತೆ, ಯಾಕೆಂದರೆ ನಿಮ್ಮ ಹತ್ರ ಕಾರ್ ಇದೆ. ಅಲ್ಲಿವರೆಗೂ ನೀವು ಅಬ್ಸರ್ವ್ ಮಾಡಿರಲ್ಲ. ನೀವು ಬೇಕಾದಷ್ಟು ರೋಡಲ್ಲಿ ಕಾರ್ಗಳು ಹೋಗ್ತಾ ಇರುತ್ತೆ, ಆದರೆ ನೀವು ಅಬ್ಸರ್ವ್ ಮಾಡಿಲ್ಲ. ಬಟ್ ಯಾವಾಗ ನಿಮ್ಮ ಹತ್ರ ವಸ್ತು ಬಂತು, ನೀವು ಅಬ್ಸರ್ವ್ ಮಾಡೋಕ್ಕೆ, ಓ ನಂದು ಈ ಕಲರ್, ಅದು ಆ ಕಲರ್ ಇದೆ ಅಲ್ವಾ, ಓ ನಂದಕ್ಕಿಂತ ಅಡ್ವಾನ್ಸ್ ಅಂತ. ಅಂದರೆ ಸುತ್ತಮುತ್ತ ಇದೆ ಈ ಕಾಯಿಲೆ, ಆದರೆ ನಾವು ಅಬ್ಸರ್ವ್ ಮಾಡಿರಲ್ಲ ಅದನ್ನು. ಸ್ವಲ್ಪ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಇದು ಡೌನ್ ಸಿಂಡ್ರೋಮ್ ಅನ್ನುವ ಕಾಯಿಲೆ. ಲ್ಯಾಂಗ್ಡಾನ್ ಡೌನ್ಸ್ ಅನ್ನುವ ಒಬ್ಬ ವಿಜ್ಞಾನಿ, ಪೀಡಿಯಾಟ್ರಿಷಿಯನ್, ಅವರು ಮಕ್ಕಳ ತಜ್ಞ, ಅವರು ಏನು ಮಾಡಿದ್ರು, ಮೊದಲ ಬಾರಿಗೆ ಏನಕ್ಕೆ ಈ ಥರ ಬರುತ್ತೆ ಈ ಕಾಯಿಲೆ ಅಂತ ನೋಡಿದಾಗ ಅವರಿಗೆ ಗೊತ್ತಾಗಿದ್ದು, ಇಂತಹ ಮಕ್ಕಳಲ್ಲಿ ಅವುಗಳ ವರ್ಣತಂತುಗಳ ಸಂಖ್ಯೆ 47 ಇದೆ ಅಂತ. 46ರ ಬದಲು 47 ಇದೆ. ಗೊತ್ತಾಯ್ತು. ಅದು ಮೈಕ್ರೋಸ್ಕೋಪಲ್ಲಿ ನೋಡಿದ್ರು ಅವರು, ಒಂದು ಜಾಸ್ತಿ ಇದೆ. ಆಮೇಲೆ ಯಾವುದು ಅಂತ ನೋಡಿದಾಗ 21ನೇ ವರ್ಣತಂತು. ಈಗ ನಾವು ವರ್ಣತಂತುಗಳು 46 ಒಂದೇ, ಅಂದರೆ 23 ಜೊತೆ. 46 ನಮ್ಮಲ್ಲಿದೆ, ಎಲ್ಲರಲ್ಲೂ 46 ಇರೋದು. 23 ಜೊತೆ ಅಂತ ಕರಿತೀವಿ. ಅಂದರೆ 23 ತಂದೆಯಿಂದ ಬಂದಿರೋದು, 23 ತಾಯಿಯಿಂದ ಬಂದಿರೋದು, ಟೋಟಲು 46. ಈ 21ನೇ ವರ್ಣತಂತು ಯಾವುದಿದೆ ಅದು 3 ಇದೆ. 2ರ ಬದಲು 3. ತಂದೆಯಿಂದ 2 ಬಂದ್ಬಿಟ್ಟಿದೆ, ತಾಯಿದು 1 ಸೇರ್ಕಂತು 3 ಆಯಿತು. ಅಥವಾ ತಾಯಿಯಿಂದ 2 ಬಂದ್ಬಿಟ್ಟಿದೆ, ತಂದೆದು 1 ಸೇರ್ಕಂತು 3 ಆಯಿತು. ಟ್ರೈಸೋಮಿ 21 ಅಂತ ಕರಿತೀವಿ. ಹಾಗಾಗಿ ಪುಟಾಣಿದಿದು, ತುಂಬ ಸಣ್ಣದಿದು, 21st ಕ್ರೋಮೋಸೋಮ್ ಅಂತ ನಾವು ಕರಿತೀವಲ್ಲ. ನಮ್ಮ ಎಲ್ಲ ವರ್ಣತಂತುಗಳಿಗೆ ಹೋಲಿಸೋದ್ರೆ ಇದು ಸ್ವಲ್ಪ ಸಣ್ಣ, ಇದು ಗಾತ್ರದಲ್ಲಿ ಸಣ್ಣದು. ಇದರಲ್ಲಿ
ಇದರಲ್ಲಿರುವ ಗಾತ್ರದಲ್ಲಿ ಸಣ್ಣ ಆದರೂ ಇದರಲ್ಲಿ ಸಾವಿರಾರು ಜೀನ್ಸ್ಗಳಿದೆ. ಓಹೋ. ಅವುಗಳಲ್ಲಿ ಎಕ್ಸ್ಟ್ರಾ ಆಗೋಯ್ತು. ಈಗ 2 ಇರೋ ಜಾಗದಲ್ಲಿ ಇನ್ನೊಂದು ಎಕ್ಸ್ಟ್ರಾ ಬಂದಾಗೇನಾಯಿತು, ಜಾಸ್ತಿ ಆಯಿತು. ಜಾಸ್ತಿ ಆಗಿರೋದು ದೇಹದಲ್ಲಿ ಆ ಜೀನ್ಗಳ ಎಕ್ಸ್ಪ್ರೆಷನ್ ಆಗಿರೋದ್ರಿಂದ ಬುದ್ಧಿಮಾಂದ್ಯತೆ ಬಂತು. ಮುಖದ ಫೇಶಿಯಲ್ ಫೀಚರ್ಗಳು ಬದಲಾವಣೆ ಆಯಿತು. ದೇಹದಲ್ಲಿ ಹೃದಯದ ತೊಂದರೆ ತುಂಬ ಇರುತ್ತೆ ಅವರಿಗೆ, ಆ ಮಕ್ಕಳುಗಳಿಗೆ. ಹೃದಯಕ್ಕೆ ಸಂಬಂಧಿತ ASD, VSD, ಡೆಕ್ಸ್ಟ್ರೋಕಾರ್ಡಿಯಾ, ಈ ಥರ ಬೇಕಾದಷ್ಟು ಹೃದಯದ ವಾಲ್ವ್ಗಳಲ್ಲಿ ತೊಂದರೆ ಇರುತ್ತೆ. ಒಂದು ಸಣ್ಣ ವ್ಯತ್ಯಾಸದಿಂದ ಎಷ್ಟೊಂದು ದೊಡ್ಡ ಸಮಸ್ಯೆ ಅಂತ. ದೊಡ್ಡ ಸಮಸ್ಯೆ, ನಾನು ಅದೇ ಹೇಳೋದು. ಅದಕ್ಕೆ ಭಗವಂತ ಕೊಟ್ಟಿರೋದು ಎಲ್ಲ ಕರೆಕ್ಟಾಗಿ ಕೊಡಬೇಕು, ಜಾಸ್ತಿ ಬೇಡ ಕಮ್ಮಿನೂ ಬೇಡ, ನಾರ್ಮಲಾಗಿ ಇರಬೇಕದು. ಸಣ್ಣ ವರ್ಣತಂತು ನೀವು ಮೈಕ್ರೋಸ್ಕೋಪಲ್ಲಿ ನೋಡ್ರಿ, ಅಯ್ಯೋ ಇಷ್ಟು ಪುಟ್ಟ ವರ್ಣತಂತುಯಿಂದ ಇಷ್ಟೆಲ್ಲ 120 ಥರದ ತೊಂದರೆಗಳು ದೇಹದಲ್ಲಾಗುತ್ತೆ. ಒಂದು ಕಡೆಯಿಂದ ನೋಡ್ಕೊಂಡ್ರೆ 120 ಡಿಫ್ರೆನ್ಸಸ್ ನಾರ್ಮಲ್ಗೂ ಈ ಮಕ್ಕಳಲ್ಲೂ. ಆಮೇಲೆ ಮುಖಚರ್ಯೆ ಆಗ್ಬೋದು, ಕಿವಿ ಕೇಳೋದು, ಕಣ್ಣು ಕಾಣೋದು, ಕ್ಯಾನ್ಸರ್ಗಳು ಬೇಗ ಬರುತ್ತೆ ಮಕ್ಕಳಿಗೆ. ಹೃದಯಕ್ಕೆ ತೊಂದರೆ ಇರುತ್ತೆ, ಶ್ವಾಸಕೋಶದ ತೊಂದರೆ ಇರುತ್ತೆ. ಆಮೇಲೆ ಲಿವರ್ ಆಗ್ಬೋದು, ಕರಳಾಗ್ಬೋದು, ಎಲ್ಲದರಲ್ಲೂ ತೊಂದರೆನೇ. ಎಲ್ಲ ಅಂಗಾಂಗಗಳಲ್ಲಿ ಎಕ್ಸ್ಟ್ರಾ ಜೀನಾಗಿ ಎಕ್ಸ್ಟ್ರಾ ಅದು ಎಕ್ಸ್ಪ್ರೆಸ್ ಆಗಿಬಿಡುತ್ತಲ್ಲ. ಹಾಗಾಗಿ ಎಲ್ಲ ಕಡೆಯೂ ತೊಂದರೆಗಳು, ಮೇಯ್ನ್ ಮೆಂಟಲಿ ರಿಟಾರ್ಡೆಡ್. ಮತ್ತು ಇದರಲ್ಲಿ ಏನಾಗುತ್ತೆ ಅಂದರೆ ಕೆಲವು ಮಕ್ಕಳಿಗೆ ಮೈಲ್ಡ್, ಮಾಡರೇಟ್, ಸಿವಿಯರ್ ಅಂತ ಕರಿತೀವಿ. ಕೆಲವು ಮಕ್ಕಳಿಗೆ ಈ ಎಲ್ಲ ಚಿಹ್ನೆಗಳೇನಿರುತ್ತೆ ಇದು ಕೆಲವರಿಗೆ ತುಂಬ ಜಾಸ್ತಿ ಇರುತ್ತೆ. ಮೆಂಟಲಿ ರಿಟಾರ್ಡೇಷನ್ ತುಂಬ ಜಾಸ್ತಿ. ಕೆಲವಕ್ಕೆ ಮಾಡರೇಟ್ ಆಗಿರುತ್ತೆ, ಕೆಲವಕ್ಕೆ ಮೈಲ್ಡ್ ಆಗಿರುತ್ತೆ. ಆ ಮಕ್ಕಳುಗಳು ನೋಡಿ, ಕೆಲವು ಏನು ಸ್ಪೆಷಲ್ ಸ್ಕೂಲ್ಸ್ಗಳಿಗೆ ಅವ್ರನ್ನ ಸೇರಿಸಿದ್ರೆ ಬೇಗ ಪಿಕಪ್ ಆಗ್ತಾರೆ ಅವರು. ಅಂದರೆ ಈ ಮಕ್ಕಳು ನಾರ್ಮಲ್ ಮಕ್ಕಳ ಥರ ಇರಲ್ಲ ಅವರು, ಆದ್ರೂ ಒಂದು ಇರೋದ್ರಲ್ಲಿ ಬೆಟರು, ಮಾಡರೇಟ್, ಮೈಲ್ಡ್ ಇರೋದು. ಮತ್ತು ಸಿವಿಯರ್ ಅನ್ನೋ ಮಕ್ಕಳುಗಳು ತುಂಬಾ ಕಷ್ಟ. ಅದು ಅವ್ರನ್ನ ನೋಡ್ಕೋಬೇಕು, ಕಲಿಸ್ತಾರೆ. ಈಗ ಸ್ಪೆಷಲ್ ಸ್ಕೂಲ್ಸ್ ಇದೆ, ಬಟ್ ಏನೇ ಆದರೂ ಆ ಮಕ್ಕಳು ನಾರ್ಮಲ್ ಮಕ್ಕಳಷ್ಟು ಇದಕ್ಕೆ ಸಾಧ್ಯನೇ ಇಲ್ಲ. ಅದು ಫಿಸಿಯೋಥೆರಪಿ ಮಾಡ್ತಾರೆ ಸ್ಪೆಷಲ್ ಸ್ಕೂಲ್ಸಲ್ಲಿ, ಬೇರೆ ಥರ ಎಜುಕೇಷನ್ ಇರುತ್ತೆ ಅವರಿಗೆ. ಏನೇ ಆದರೂ ನಾರ್ಮಲ್ ಥರ ಆಗೋಕ್ಕೆ ಸಾಧ್ಯನೇ ಇಲ್ಲ. ಮತ್ತು ಯಾವ ಟ್ರೀಟ್ಮೆಂಟ್ಗೂ ನಾರ್ಮಲ್ ಆಗಲ್ಲ ಇದು. ಕೆಲವರೆಲ್ಲ ತುಂಬ ಮೋಸ ಹೋಗ್ತಾರೆ. ಯಾವುದೋ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಮಾಡಿಬಿಟ್ರೆ ಸರಿಯಾಗುತ್ತೆ, ಆಗಲ್ಲ. ಏಕೆಂದರೆ ಕೋಟಿ ಕೋಟಿ ಜೀವಕೋಶಗಳಲ್ಲಿ ಆಗಿರೋ ತೊಂದರೆ ಇದು, ಒಂದಲ್ಲ ಎರಡಲ್ಲ. ಅದನ್ನು ಎಲ್ಲ ಬದಲಾಯಿಸೋಕ್ಕೆ ಆಗಲ್ಲ. ಎಲ್ಲ ಎಕ್ಸ್ಟ್ರಾ ಇರೋದನ್ನ ನೀವು ಕಿತ್ತಾಕ್ಬಿಟ್ಟು ಅದನ್ನು ಸರಿ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಆಯುರ್ವೇದ ಆಗ್ಬೋದು, ಯುನಾನಿ ಆಗ್ಬೋದು, ಹೋಮಿಯೋ ಆಗ್ಬೋದು, ಅಲೋಪತಿ, ಯಾವುದೇ ಜಗತ್ತಿನಲ್ಲಿರುವ ಯಾವುದೇ ಔಷಧಿಯಿಂದ ಇದನ್ನು ಗುಣಪಡಿಸೋಕ್ಕೆ ಸರಿ ಮಾಡೋಕ್ಕಾಗಲ್ಲ. ಆದರೆ ನಿರ್ವಹಣೆ ಮಾಡ್ಬೋದು. ಈ ಫಿಸಿಯೋಥೆರಪಿ, ಮಸಲ್ ಟೋನ್ ಇರಲ್ಲ ಆ ಮಕ್ಕಳಿಗೆ. ಮಸಲ್ ಟೋನ್ ಅಂತ ನಾವು ಏನಂತೀವಿ, ಆ ಸ್ಟ್ರೆಂತ್ ಅದಿರೋದಿಲ್ಲ. ಒಂಥರ ಫ್ಲ್ಯಾಪಿ. ಹುಟ್ಟಿದ ಮಗುಗೆ ಗೊತ್ತಾಗೋಗುತ್ತೆ ನಮಗದು. ಹುಟ್ಟಿದ ಮಗು, ನೀವು ಮಗುನ ಹಿಂಗೆ ಲಿಫ್ಟ್ ಮಾಡ್ತಾರಲ್ಲ ಪೀಡಿಯಾಟ್ರಿಷನು, ಅದು ಈ ಗ್ರಾವಿಟೇಷನಲ್ ಪುಲ್ ಬಿದೋಗ್ಬಿಡ್ತೀನಿ ಅಂತ ಅದು ಇದು ಮಾಡುತ್ತೆ. ಹಿಂಗೆ ಮಗುನ, ನೀವು ಹುಟ್ಟಿದ ಮಗುನ ಹಿಂಗೆ ಎತ್ತಿಡಿದ್ರೆ ಇದು ಫ್ಲ್ಯಾಪಿ ಹಿಂಗಿರುತ್ತದು, ಏನದು ರಿಯಾಕ್ಷನ್ ಇರೋದಿಲ್ಲ. ಆಮೇಲೆ ಬ್ಲಡ್ ಡ್ರಾ, ನಂದು ಮೇನ್ ರಿಸರ್ಚ್ ಇದರಲ್ಲಿ ನಾನು ಮಾಡಿದ್ದು. ಬ್ಲಡ್ ಡ್ರಾ ಮಾಡಿದ್ರೆ ಅಳೋದೇ ಇಲ್ಲ ಆ ಮಕ್ಕಳುಗಳು. ನಾನೇ ಹಾಸ್ಪಿಟ್ಲಿಗೆ ಹೋಗಿ ಡೌನ್ ಸಿಂಡ್ರೋಮ್ ಮಕ್ಕಳುಗಳನ್ನು ಬ್ಲಡ್ ಕಲೆಕ್ಟ್ ಮಾಡಿ ಕ್ಯಾರಿಯೋಟೈಪಿಂಗು, ವರ್ಣತಂತುಗಳ ಪರೀಕ್ಷೆ ಮಾಡಿ ಎಲ್ಲ ಮಾಡ್ತಾ ಇದ್ದೆ. ಆವಾಗ ನೀವು ಎಷ್ಟೇ ಚುಚ್ಚಿದ್ರು ಕೈ ಪಿ ಅಂತಾನೆ ಅನ್ನೋದಿಲ್ಲ, ಸುಮ್ಮನೆ ಹಾಗೆ ಬಿದ್ದಿರ್ತವೆ. ನಿಜವಾಗ್ಲೂ ನಮಗೆ ಒಂದು ಸ್ವಲ್ಪ ಬೇಜಾರು ಅನಿಸುತ್ತೆ, ಏಕೆಂದರೆ ಏನು ರೆಸ್ಪಾನ್ಸೇ ಇರೋದಿಲ್ಲ. ಹಾಗಾಗಿ ಈ ಮಕ್ಕಳುಗಳಿಗೆ ಫ್ಲ್ಯಾಪಿ ಒಂಥರ ಮಸಲ್ ಟೋನು ಕಮ್ಮಿ ಇರುತ್ತೆ. ಅದನ್ನೆಲ್ಲ ಇಂಪ್ರೂವ್ ಮಾಡೋಕ್ಕೆ ಫಿಸಿಯೋಥೆರಪಿ ಮಾಡ್ಬೋದು. ಸ್ಪೆಷಲ್ ಸ್ಕೂಲಲ್ಲಿ ತುಂಬ ಗಮನ ಕೊಟ್ಟು, ತುಂಬ ಈಗ ಈ ನಾರ್ಮಲ್ ಇರೋಂಥ ಮಕ್ಕಳಿಗೆ 5ನೇ ಕ್ಲಾಸ್ 10ನೇ ಕ್ಲಾಸ್ ಇದ್ದರೆ ಇವಕ್ಕೆ ಫಸ್ಟ್ ಸ್ಟ್ಯಾಂಡರ್ಡ್ ಥರ ಅದೇ ವಯಸ್ಸು. ಮೆಂಟಲ್ ಏಜ್ ಜಾಸ್ತಿ ಆಗಿರುತ್ತೆ, ಫಿಸಿಕಲ್ ಏಜ್ ಜಾಸ್ತಿ ಆಗಿರುತ್ತೆ, ಮೆಂಟಲ್ ಏಜ್ ಕಡಿಮೆ ಇರುತ್ತೆ. ಹಾಗಾಗಿ IQನ ಕ್ಯಾಲ್ಕುಲೇಟ್ ಹಾಗೆ ಮಾಡೋದು, ಮೆಂಟಲ್ ಏಜ್ ಫಿಸಿಕಲ್ ಏಜ್ ಮೇಲೇ IQ ತುಂಬ ಕಮ್ಮಿ ಇರುತ್ತೆ. ಈ ಒಂದು ಮೈಲ್ಡು, ಮಾಡರೇಟು ಮತ್ತು ಸಿವಿಯರ್ ಅಂತ ನಾವು ಅಂತೀವಲ್ಲ, ಅದು ವರ್ಣತಂತುವಿನ ಮೇಲೆ ಆಧಾರ ಇದೆ. ಟ್ರೈಸೋಮಿ 21 ಅಂದರೆ 3 ಏನಾರು 21ನೇ ವರ್ಣತಂತು ಇದ್ದಾಗ ಈ ತುಂಬ ಸಿವಿಯರ್ ಆಗಿರುತ್ತೆ. ಕೆಲವು ಸಲ ಮಾಡರೇಟ್, ಮೈಲ್ಡ್ ಹೆಂಗಾಗುತ್ತೆ ಅಂದರೆ ಮೊಸಾಯಿಕ್ ಅಂತ ಕರಿತೀವಿ. ದೇಹದ ಎಲ್ಲ ಜೀವಕೋಶಗಳು ಆ ಥರ ಇರಲ್ಲ. ಕೆಲವು ಜೀವಕೋಶಗಳಲ್ಲಿ 21ನೇ ವರ್ಣತಂತು 2 ಇರುತ್ತೆ, ಕೆಲವುದರಲ್ಲಿ 3 ಇರುತ್ತೆ. ಮೊಸಾಯಿಕ್, ಈಗ ನೆಲದಲ್ಲಿ ನೋಡಿ ನಾವು ಮೊಸಾಯಿಕ್ ಅಂದರೆ ಏನು, ಪ್ಯಾಚು ಅನೀವನ್, ಎಲ್ಲ ಒಂದೇ ಥರ ಇಲ್ಲ ಅನ್ನೋದಕ್ಕೆ ನಾವು ಮೊಸಾಯಿಕ್ ಅನ್ನೋದು. ಹಾಗೆ ಇದು ಎಲ್ಲ ಜೀವಕೋಶಗಳಲ್ಲೂ 21ನೇ ವರ್ಣತಂತು 3 ಇರೋದಿಲ್ಲ. ಕೆಲವುದ್ರಲ್ಲಿ 3 ಇರುತ್ತೆ, ಕೆಲವುದ್ರಲ್ಲಿ 2 ಇರುತ್ತೆ. ಹಾಗಾಗಿ ಆ ಸಿಂಪ್ಟಮ್ಸ್ಗಳು ಕಡಿಮೆ ಇರುತ್ತೆ ಈ ಮಕ್ಕಳಲ್ಲಿ. ಸಿವಿಯರಲ್ಲಿ ಅಂದರೆ ಎಲ್ಲ ವರ್ಣತಂತುಗಳು 3 ಇದ್ದಾಗ, ಟ್ರೈಸೋಮಿ ಅಂತೀವಲ್ಲ, 3 ಇದ್ದಾಗ ಸಿವಿಯರ್ ಆಗುತ್ತದೆ ಕಾಯಿಲೆಗಳ ಕೂಟ. ಆದರೆ ಕೆಲವುದರಲ್ಲಿ 3, ಕೆಲವುದರಲ್ಲಿ 2, ಕೆಲವು ಚೆನ್ನಾಗಿದೆ, ಕೆಲವು ಹಾಳಾಗಿದೆ, ಒಟ್ಟಿನಲ್ಲಿ ತಗೊಳ್ಳೋದಾಗ ಆವಾಗ ಏನಾಗುತ್ತೆ ಅಂದರೆ ಅಷ್ಟು ಸಿವಿಯಾರಿಟಿ ಇರೋದಿಲ್ಲ. ಹಾಗಾಗಿ ವರ್ಣತಂತುಗಳ ವ್ಯತ್ಯಾಸದಿಂದ ಉಂಟಾಗುವಂತಹ ತೊಂದರೆ, ಇದಕ್ಕೆ ಮೂಲ ಕಾರಣ ಮೇನ್ ಅಂದರೆ
ಹೆಚ್ಚಾದ ತಾಯಿಯ ವಯಸ್ಸು, ಮೆಟ್ರನಲ್ ಏಜ್, ಅಡ್ವಾನ್ಸ್ಡ್ ಮೆಟ್ರನಲ್ ಏಜ್. ಓಕೆ, ಇದು ಬಹಳ ಗಮನಿಸಬೇಕಾದ ಅಂಶ ಅಂತ. ಈಗೆಲ್ಲ ಲೇಟ್ ಮ್ಯಾರೇಜ್ ಆಗ್ತಾರೆ ಅನೇಕ ಮಂದಿ, ಸೊ ಹಾಗಾಗಿ ಏನು ಗಮನಿಸಲೇಬೇಕು ಅಂತ. ಸಾಧ್ಯತೆ ಜಾಸ್ತಿ, ಸಾಧ್ಯತೆ ಅಂದರೆ ಎಲ್ಲ ವಯಸ್ಸಾದವ್ರಿಗೆ ಆಗ್ಬಿಡುತ್ತೆ ಅಂತಲ್ಲ, ಆಗದೇ ಇಲ್ಲ ಅಂತನೂ ಅಲ್ಲ. ಸಾಧ್ಯತೆಯನ್ನು ನಾವು ನೋಡೋದಾದ್ರೆ ರಿಸ್ಕ್ ಫ್ಯಾಕ್ಟರ್ ಇದೆ ಅಂತ. ರಿಸ್ಕ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ವಯಸ್ಸಾದಂತೆ ರಿಸ್ಕ್ ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ 20 ವರ್ಷದಲ್ಲಿ ಆ ತಾಯಿಗೆ ಏನಾದರೂ ಡೌನ್ ಸಿಂಡ್ರೋಮ್ ಮಗು ಹುಟ್ಟೋ ಸಾಧ್ಯತೆ ಎಷ್ಟು ಅಂದರೆ 2000ರಲ್ಲಿ 1, 20ನೇ ವಯಸ್ಸಿಗೆ. 30ಕ್ಕೆ ಬಂದಾಗ 1500 ಅಥವಾ 1200ಕ್ಕೆ 1, 40 ವರ್ಷಕ್ಕೆ ಬಂದಾಗ ನಿಮಗೆ 20ರಲ್ಲಿ 1. ಓ, ಎಷ್ಟು ಇನ್ಕ್ರೀಸ್ ಆಗ್ತದೆ ಸಡನ್. ನೀವು ಜಾಸ್ತಿ ನಿಮಗೆ ವಯಸ್ಸಾದಂಗೆ ಸಾಧ್ಯತೆಗಳನ್ನ ನಾವು ನೋಡ್ತಾ ಬಂದರೆ ಜಾಸ್ತಿ ಆಗ್ತಾ ಬರುತ್ತೆ. ತಾಯಿ ವಯಸ್ಸಲ್ಲಿ ತಂದೆ ವಯಸ್ಸು ಬರಲ್ಲ, ತುಂಬ ಫ್ಯಾಕ್ಟರ್ಸು, ಅದಕ್ಕೇ ಎಲ್ಲ ತಾಯಿನೇ ಡಿಪೆಂಡ್ ಆಗಿರೋದ್ರಿಂದ ತಾಯಿಯ ಆರೋಗ್ಯ ಈ ಎಲ್ಲ ತುಂಬ ಕೌಂಟ್ ಆಗುತ್ತೆ. ಗರ್ಭಿಣಿ ಇದ್ದಾಗ ಆಕೆ ಹೇಗಿರಬೇಕು, ಅಥವಾ ಕನ್ಸೀವ್ ಆಗೋಕ್ಕೆ ಮೊದಲು ಹೇಗಿರಬೇಕು, ಅಥವಾ ಗರ್ಭಾವಸ್ಥೆಯಲ್ಲಿ ನಂತರ ಮಗು ಹುಟ್ಟಿದಾಗಲೂ ಆಕೆ ಹೇಗೆ ಮಗುನ ನೋಡ್ಕೋಬೇಕು ಅನ್ನೋದ್ರ ಮೇಲೆ ಮಗುವಿನ ಆರೋಗ್ಯ ನಿರ್ಧಾರ ಆಗಿರೋಂಥದ್ದು. ತಾಯಿಯ ವಯಸ್ಸು ಮೇನ್ ಮೂಲ ಕಾರಣ. ಎಸ್ಟಾಬ್ಲಿಷ್ಡ್ ಫ್ಯಾಕ್ಟರ್ ಇದು, ವೆಲ್ ಎಸ್ಟಾಬ್ಲಿಷ್ ಫ್ಯಾಕ್ಟರ್ ಥ್ರೂ ಔಟ್ ದ ಗ್ಲೋಬ್. ನೀವು ಜಗತ್ತಿನಲ್ಲಿ ಎಲ್ಲೇ ನೋಡಿದ್ರು ತಾಯಿಯ ವಯಸ್ಸು ಜಾಸ್ತಿ ಆದರೆ ಆಕೆ ಜನ್ಮ ನೀಡುವ ಮಕ್ಕಳಿಗೆ ಡೌನ್ ಸಿಂಡ್ರೋಮ್ ಬರುವ ಸಾಧ್ಯತೆ ಜಾಸ್ತಿ. ಕೆಲವರು ಅನ್ಕೋಬೋದು, ಈಗ ಸೆಲೆಬ್ರಿಟಿಗಳೆಲ್ಲ ತುಂಬ ವಯಸ್ಸಾದ್ಮೇಲೆ ಮದುವೆ ಆಗ್ತಾರೆ, ಅವ್ರಿಗೆ ಯಾಕೆ ಬರಲ್ಲ ಅಂದರೆ ಅವರು ಪ್ರೀನೇಟಲ್ ಡಯಾಗ್ನೋಸಿಸ್ಗೆ ಒಳಪಟ್ಟಿರ್ತಾರೆ, ಅಂದರೆ ಪ್ರಸವ ಪೂರ್ವ ತಳಿವಿಜ್ಞಾನದ ಪರೀಕ್ಷೆಗಳು ಮಾಡಿಸ್ಕೊಂಡಿರ್ತಾರೆ. ಹಾಗಾಗಿ ಆ ಸಂದರ್ಭದಲ್ಲೇ ಮಗು ನಾರ್ಮಲ ಗೊತ್ತಾಗಿರುತ್ತೆ. ಅಬ್ನಾರ್ಮಲ್ ಆದರೆ ಟರ್ಮಿನೇಟ್ ಮಾಡಿರ್ತಾರೆ, ಅಬಾರ್ಟ್ ಮಾಡಿರ್ತಾರೆ, ನಾರ್ಮಲ್ ಇದ್ದರೆ ಉಳಿಸ್ಕೊಂತಾರೆ. ಹಾಗಾಗಿ ನಮಗೆ ಕಣ್ಣಿಗೆ ಕಾಣೋದು ಹೆಂಗೆ ಅಂದರೆ ಟಿಪ್ ಆಫ್ ದ ಐಸ್ಬರ್ಗ್. ನಾವು ನೋಡೋದು ಬರೀ ಚೆನ್ನಾಗಿರೋದು, ತೆರೆಯ ಮೇಲೆ ಅದ್ಭುತವಾಗಿರುತ್ತೆ, ತೆರೆಯ ಹಿಂದೆ ಏನೇನು ನಡೆದಿರುತ್ತೆ ಅನ್ನೋದು ನಮಗೆ ಗೊತ್ತಿರೋದಿಲ್ಲ. ಹಾಗಾಗಿ ಕೆಲವರು ಅನ್ಬೋದು, ನನಗೆ ವಯಸ್ಸಾದ್ಮೇಲೆ ಆಗಿದೆ ಮಗು ಚೆನ್ನಾಗಿದೆ ಅಂದರೆ ನಿಮ್ಮ ಪುಣ್ಯ ಅದು. ಏಕೆಂದರೆ ಸಾಧ್ಯತೆ ನಾನು ಹೇಳಿದೆ, ಸಾಧ್ಯತೆ ಜಾಸ್ತಿ ಅಂತ. ಕೆಲವರಿಗೆ ಆಗದೇ ಇರಬಹುದು, ಆದರೆ ರಿಸ್ಕ್ ಅನ್ನೋದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಪ್ರಾಬಬಿಲಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಕಾರಣ ವಯಸ್ಸಾದಾಗ ಏನಕ್ಕೆ ಈ ಥರ ತಾಯಿ ಈ ಥರ ಅಬ್ನಾರ್ಮಲ್, ಬರೀ ಅದೊಂದೇ ಡೌನ್ ಸಿಂಡ್ರೋಮ್ ಅಲ್ಲ, ಟರ್ನರ್ಸ್, ಪಟಾಸ್, ಕ್ರೋಮೋಸೋಮಲ್ ಸಿಂಡ್ರೋಮ್ಸ್ ಡಿಸಾರ್ಡರ್ಗಳು ಜಾಸ್ತಿ ಏನಕ್ಕಾಗುತ್ತೆ ಅಂದರೆ ತಾಯಿಯಲ್ಲಿರುವ ಅಂಡಾಣುಗಳು ಆಕೆಯ ತಾಯಿಯ ಗರ್ಭದಲ್ಲಿದ್ದಾಗಲೇ ಬಿಡುಗಡೆಯಾಗಿ ಸ್ಟೋರ್ ಆಗಿರುತ್ತೆ. ಆಮೇಲೆ ಆಕೆ ಋತುಮತಿಯಾದಾಗ ಪ್ರತಿ ತಿಂಗಳು ಒಂದೊಂದು ಅಂಡಾಣುಗಳು ಬಿಡುಗಡೆಯಾಗ್ತಾ ಬರುತ್ತೆ. ಈ ಅಂಡಾಣು ಬಿಡುಗಡೆಯಾಗುವ ಸಂದರ್ಭದಲ್ಲಿ ಮೊದಲು ತುಂಬ ಲಕ್ಷಾಂತರ ಇದ್ದಿದ್ದು 3 ಲಕ್ಷಕ್ಕೆ ಇಳಿಯುತ್ತೆ. ಋತುಮತಿಯಾಗ ಸಂದರ್ಭದಲ್ಲಿ ಎಟ್ರೀಷಿಯಾ ಅಂತ ಆಗುತ್ತೆ, ಸತ್ತೋಗುತ್ತದು. ನೀವು ಎಷ್ಟು ಇಟ್ಟಿರ್ತೀರ ರಿಸರ್ವಾಯರಲ್ಲಿ ಅಷ್ಟು ಹಾಗೆ ಇರೋಲ್ಲ, ಒಂದಷ್ಟು ನಾಶ ಆಗಿರುತ್ತೆ. ಈ ಸಂದರ್ಭದಲ್ಲಿ ಮಗು ಆಕೆ ಹುಟ್ಟಿದಾಗಿಂದ ಋತುಮತಿಯಾಗುವವರೆಗೂ ಆಕೆ ಬೇಕಾದಷ್ಟು ರಾಸಾಯನಿಕಗಳಿಗೆ ಒಳಪಟ್ಟಿರ್ಬೋದು, ಎಕ್ಸ್ಪೋಸ್ ಆಗಿರ್ತಾರೆ. ಆಹಾರದಲ್ಲಿ, ನೀರಿನಲ್ಲಿ ರಾಸಾಯನಿಕಗಳು ಅವು ಆ ಒಂದು ಅಂಡಾಣುಗಳನ್ನು ನಾಶ ಮಾಡಿರುತ್ತೆ. ಸೊ ಪ್ರತಿ ತಿಂಗಳು ಬಿಡುಗಡೆಯಾಗುವ ಅಂಡಾಣುಗಳು ತುಂಬ ಚೆನ್ನಾಗಿರುತ್ತೆ ಬಿಗಿನಿಂಗಲ್ಲಿ. ಏನಕ್ಕೆ ಅಂದರೆ ದರ್ ಇಸ್ ಅ ಕಾಂಪಿಟೇಷನ್. ಅಂಡಾಣುಗಳು ಈಗ 3 ಲಕ್ಷ ಅಂಡಾಣು ಇದ್ದರೆ ಯಾವುದು ಬಿಡುಗಡೆ ಆಗಬೇಕು ಆ ತಿಂಗಳು ಅಂದರೆ ಯಾವುದು ಬೆಸ್ಟ್ ಇರುತ್ತೆ ಅದು, ಆ ಬೆಸ್ಟ್ ಮಾತ್ರ ಬಿಡುಗಡೆ ಆಗುತ್ತೆ, ಫಸ್ಟೇ ಹೋಗುತ್ತೆ. ಅಲ್ಲಿ ಒಂದು ಕಾಂಪಿಟೇಷನ್ನು, ಮುಂದೆ ಹೋಗೋದನ್ನ ಹಿಂದೆ ಎಳಿತಾ ಇರುತ್ತೆ, ಜಗ್ತಾ ಇರ್ತವೆಲ್ಲ. ಸೊ ಒಂದು ಬಿಡುಗಡೆ ಆಗುತ್ತಲ್ಲ, ಹಾಗಾಗಿ ಆಕೆಯ ಒಂದು ಯೌವನ ಅಂತ ನಾವೇನಂತೀವಿ ಆ ಹಂತದಲ್ಲಿ ಪ್ರತಿ ತಿಂಗಳು ಒಳ್ಳೆಯದೆಲ್ಲ ಬಿಡುಗಡೆಯಾಗಿ ಆಕೆಗೆ ಒಂದು ವಯಸ್ಸಾಗ ಅಷ್ಟರಲ್ಲಿ ಉಳಿಕೆ ಇರೋ ಅಂಥದ್ದು ಸ್ವಲ್ಪ ಗುಣಮಟ್ಟ ಕಳಪೆಯಾಗಿರುತ್ತೆ. ಹಾಗಾಗಿ ಗುಣಮಟ್ಟದಲ್ಲಿ ಕಳಪೆಯ ಅಂಡಾಣುಗಳು ಒಳ್ಳೆಯ ವೀರ್ಯಾಣು ಚೆನ್ನಾಗೇ ಇರ್ಬೋದು, ವೀರ್ಯಾಣುಗಳ ಜೊತೆಗೆ ಮಿಲನ ಆದಾಗ ಹುಟ್ಟುವ ಮಕ್ಕಳಿಗೆ ಈ ಥರ ಕ್ರೋಮೋಸೋಮಲ್ ಸಿಂಡ್ರೋಮ್ ಜೆನೆಟಿಕ್ ಡಿಸಾರ್ಡರ್ಸ್ಗಳು ಬರುವ ಸಾಧ್ಯತೆ ಜಾಸ್ತಿ, ಅಧಿಕ. ಬೇರೆಯವ್ರಿಗೆ ಹೋಲಿಸಿದ್ರೆ ಇವರಿಗೆ ಆ ಥರ ಮಕ್ಕಳು ಹುಟ್ಟುವ ಸಾಧ್ಯತೆ ಜಾಸ್ತಿ ಇರೋದ್ರಿಂದ ಮಗುವನ್ನು ಪಡೆಯುವುದು, ಮದುವೆ ಆಗುವ ವಯಸ್ಸನ್ನು ನಾವು ಯಾವುದೇ ಕಾರಣಕ್ಕೂ ಮುಂದೂಡಬಾರ್ದು. ಇದು ಪ್ರಕೃತಿಯಲ್ಲಿ ಏನೋ ಒಂದು ಲಯ ಇದೆ, ಈ ಸಂದರ್ಭಕ್ಕೆ ಇದಾಗಬೇಕು ಅನ್ನೋ ಥರ ಇರುತ್ತಲ್ವ, ನಾವು ಹೇಳ್ತಾರಲ್ವ, ಅದು ಆವಾಗಾದ್ರೇ ಚಂದ ಅಂದರೆ ಇದೆಲ್ಲ ಒಂದೊಂದು ಕಾರಣಗಳು. ಮತ್ತು ಮಕ್ಕಳನ್ನು ನೋಡ್ಕೊಳ್ಳೋ ಶಕ್ತಿನೂ ಇರುತ್ತೆ. ಒಂದು ವಯಸ್ಸಿದ್ದಾಗ ಅವುಗಳು ಎಷ್ಟೇ ತುಂಟಾಟ ಆಡಿದ್ರೂ ತಡೆಯೋ ಶಕ್ತಿ ಇರುತ್ತೆ. ವಯಸ್ಸಾಗ್ತಾ ಶಕ್ತಿ ನಮ್ಮಲ್ಲಿ ಕುಂದೋದ್ರಿಂದ ಮಕ್ಕಳನ್ನು ಸರಿಯಾದ ರೀತಿಯಲ್ಲಿ ಸಾಕೋದಕ್ಕೂ ಕಷ್ಟ ಆಗುತ್ತೆ. ಹಾಗಾಗಿ ಇದೆಲ್ಲದನ್ನ ಗಣನೆಗೆ ತೆಗೆದುಕೊಂಡ್ರೆ ಈ ಒಂದು ಡೌನ್ ಸಿಂಡ್ರೋಮ್ ಅನ್ನೋದು ತುಂಬ ಕಾಮನ್ನು.
ಮಕ್ಕಳ ಮುಖನೇ ನೋಡಿದ್ರೆ ಗೊತ್ತಾಗುತ್ತೆ. ಫೇಶಿಯಲ್ ಫೀಚರು ಕಣ್ಣೆಲ್ಲ ಪುಟ್ಟದಾಗಿರುತ್ತೆ, ಆಮೇಲೆ ಡಿಪ್ರೆಸ್ಡ್, ಮೂಗು ಚಪ್ಪಟೆ ಆಗಿರುತ್ತೆ, ಕಿವಿ ಕೆಳಗಡೆ ಇರುತ್ತೆ. ಮೊಂಗೊಲಾಯ್ಡ್ ಫೇಸ್ ಅಂತ ಕರಿತೀವಿ. ಮೊಂಗೊಲಾಯ್ಡ್ ಅಂತ ವರ್ಡ್ ಯೂಸ್ ಮಾಡೋಂಗಿಲ್ಲ. ಮೊಂಗೊಲಾಯ್ಡ್ ಫೇಸ್ ಅನ್ನೋದನ್ನ ಅದು ನೋಡಿದ ತಕ್ಷಣ ಗೊತ್ತಾಗುತ್ತೆ ಇದೊಂಥರ ಆ ಥರ ಇದೆಯಲ್ಲ ಅಂತ. ಸೊ ಇದಕ್ಕೆ ಮುಖ್ಯವಾದ ಕಾರಣ ವರ್ಣತಂತು ಒಂದು ಜಾಸ್ತಿ ಇರೋಂಥದ್ದು. ಅದು ಜಾಸ್ತಿ ಆಗೋದಕ್ಕೆ ಕಾರಣ ನಾನ್ ಡಿಸ್ಜಂಕ್ಷನ್ ಆಫ್ ದ ಕ್ರೊಮೋಸೋಮ್ ಅಂತ ಆಗಿರುತ್ತೆ. ವಯಸ್ಸಾದ ತಾಯಿಗೆ ನಾನ್ ಡಿಸ್ಜಂಕ್ಷನ್ ಅನ್ನೋ ಒಂದು ಪ್ರೋಸೆಸ್ಸು, ವರ್ಣತಂತು ಜೀವಕೋಶಗಳು ಸೆಗ್ರಿಗೇಟ್ ಆಗುತ್ತೆ, ಎರಡು ಆಗುತ್ತಲ್ಲ, ಅಂಥ ಸಂದರ್ಭದಲ್ಲಿ ಸರಿಯಾದ ಕ್ರಮದಲ್ಲಿ ಆಗಿರೋದಿಲ್ಲ. ಕಾರಣ ವಯಸ್ಸಾದ ತಾಯಿಯಲ್ಲಿ ಕೆಲವು ಸ್ಪಿಂಡಲ್ ಫೈಬರ್ಗಳು, ಪ್ರೋಟೀನ್ಗಳಿರುತ್ತೆ ದೇಹದಲ್ಲಿ, ಅದು ಸರಿಯಾಗಿ ಬಿಡುಗಡೆ ಆಗದೆ ಕಾರಣ ಕ್ರೊಮೋಸೋಮು ನಾನ್ ಡಿಸ್ಜಂಕ್ಷನ್ ಆಗಿರುತ್ತೆ. ಅದರಿಂದಾಗಿ ಆ ಒಂದು ವರ್ಣತಂತುಗಳು ಒಂದು ಬರೋ ಬದಲು ತಾಯಿ ಕಡೆಯಿಂದ ಎರಡು ಬಂದುಬಿಟ್ಟಿರುತ್ತೆ. ಸೊ ಟ್ರೈಸೋಮಿನದ್ದು ಆಗಿರೋದ್ರಿಂದ ಈ ಥರ ಬುದ್ಧಿಮಾಂದ್ಯ ಮಕ್ಕಳನ್ನು ನಾವು ನೋಡಬಹುದು. ಇದಕ್ಕಿರುವ ಒಂದೇ ಒಂದು ಮಾರ್ಗ ಅಂತಂದರೆ 28ರ ಒಳಗಡೆ 30ರ ಒಳಗಡೆ ಒಂದು ಮಗುವನ್ನು ಪಡೆಯುವಂಥದ್ದು. ಅಥವಾ ಏನಾದರೂ ಅನುಮಾನಗಳಿದ್ದರೆ ಆವಾಗ ಪ್ರಿನೇಟಲ್ ಡಯಾಗ್ನೋಸಿಸ್ ಅನ್ನೋದನ್ನು ಪರೀಕ್ಷೆ ಮಾಡ್ಕೊಂಡ್ರೆ ಇವಾಗ ತುಂಬ ಸುಲಭ. ಮೊದಲು ಅವೆಲ್ಲ ಅಷ್ಟೊಂದು ಎಕ್ಸಸ್ ಇರಲಿಲ್ಲ ಜನಕ್ಕೆ, ಇವಾಗ ಸುಲಭವಾಗಿ ತುಂಬ ಸುಲಭವಾಗಿ ಗೊತ್ತಾಗೋಗುತ್ತೆ. ಕೆಲವೊಂದು ಟೆಸ್ಟ್ಗಳಿದೆ ಪ್ರಿನೇಟಲ್ ಡಯಾಗ್ನೋಸಿಸಲ್ಲಿ. AAA ಟೆಸ್ಟ್ ಅಂತ ಮಾಡ್ತಾರೆ. ಅನ್ಕಾಂಜುಗೇಟೆಡ್ ಎಸ್ಟ್ರಿಡಿಯಲ್, ಮತ್ತು ಆಲ್ಫಾ ಫಿಟೋಪ್ರೋಟೀನ್, ಆಮೇಲೆ HCG, ಹ್ಯೂಮನ್ ಕೋರಿಯಾನಿಕ್ ಗೊನಿಡೋಟ್ರೋಫಿನ್. ಈ ಹಾರ್ಮೋನುಗಳ ವೇರಿಯೇಷನ್ ಇದ್ದಾಗ ಗೊತ್ತಾಗೋಗುತ್ತೆ ಏನೋ ತೊಂದರೆ ಇದೆ ಅಂತ. ಕನ್ಫರ್ಮೇಷನ್ಗೆ ಅವರು ಒಂದು ಅಲ್ಟ್ರಾಸೋನೋಗ್ರಫಿ ಮಾಡ್ಬೋದು. ಅಲ್ಲೂ ಏನಾದರೂ ಒಂದು ಸ್ವಲ್ಪ ಇದಾದಾಗ ನಂತರ ಅವರು ಪ್ರಿನೇಟಲ್ ಡಯಾಗ್ನೋಸಿಸ್ನ ಮಾಡಬಹುದು. ನಿಜಕ್ಕೂ ಕೂಡ ಈ ಡೌನ್ ಸಿಂಡ್ರೋಮ್ ವಿಚಾರದಲ್ಲಿ ಇಷ್ಟೊಂದು ವಿಚಾರಗಳಿದೆ ಅನ್ನುವಂಥದ್ದು. ಮುಖ್ಯವಾಗಿ ತಾವು ಹೇಳಿದ್ರಿ, ಸರಿಯಾದ ವಯಸ್ಸಿನಲ್ಲೇ ಮಕ್ಕಳನ್ನು ಪಡೆದ್ರೆ ಈ ರೀತಿಯ ಒಂದು ರಿಸ್ಕ್ ಫ್ಯಾಕ್ಟರ್ ಅನ್ನೋದು ಕಡಿಮೆ ಆಗುತ್ತೆ ಅನ್ನುವಂಥದ್ದು. ಈಗ ಸಾಮಾಜಿಕ ಕಾರಣಗಳು ಎಲ್ಲರಿಗೂ ಗೊತ್ತಿದೆ. ಲೇಟಾಗಿ ಮದುವೆ ಆದರೆ, ಲೇಟಾಗಿ ಮಕ್ಕಳಾದರೆ, ಮಕ್ಕಳು ದೊಡ್ಡದಾಗುವಾಗಲಿಕ್ಕೆ ತುಂಬ ಟೈಮ್ ತಗೊಳುತ್ತೆ, ನಾವು ವೃದ್ಧಾಪ್ಯವನ್ನು ಹತ್ತಿರ ಬಂದಿರ್ತೀವಿ ಅನ್ನುವಂಥದ್ದು. ಸೊ ಬಟ್ ಈ ಹಿಂದಿನ ಈ ವೈಜ್ಞಾನಿಕ ಕಾರಣಗಳಿದೆಯಲ್ಲ, ಇದು ಎಲ್ರಿಗೂ ಅಷ್ಟೇ ಗೊತ್ತಿಲ್ಲದೆ ಇರುವಂಥ ಚಾನ್ಸಸ್ ಕೂಡ ಇರುತ್ತೆ. ಸೊ ಹಾಗಾಗಿ ಇದು ಯಾವ ರೀತಿಯಲ್ಲಿ ಡೌನ್ ಸಿಂಡ್ರೋಮ್ ಕೂಡ ಆಗುವಂಥ ಚಾನ್ಸಸ್ ಇದೆ, ಆ ಒಂದು ರಿಸ್ಕ್ ಫ್ಯಾಕ್ಟರ್ ಎಷ್ಟಿರುತ್ತೆ ಅನ್ನೋದನ್ನು ವೈಜ್ಞಾನಿಕವಾಗಿ ಬಹಳ ಅದ್ಭುತವಾಗಿ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ದೀರಿ. ಅದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.